ಎಕ್ಸಾಮ್ ನಾಲೆಡ್ಜ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ನೋಡೋಣ. ಅದರ ಮೊದಲ ಪ್ರಶ್ನೆ, ಮಹಾರಾಷ್ಟ್ರದ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದರ ಆಪ್ಷನ್ಸ್: ಎ. ನೀನಾ ಸಿಂಗ್, ಬಿ. ನೀಲಮಣಿ ಎನ್ ರಾಜು, ಸಿ. ರಶ್ಮಿ ಶುಕ್ಲಾ, ಡಿ. ಅವನಿ ಚತುರ್ವೇದಿ. ಇದರ ಉತ್ತರ ಸಿ. ರಶ್ಮಿ ಶುಕ್ಲಾ. ಇತ್ತೀಚೆಗೆ ಮಹಾರಾಷ್ಟ್ರ ರಾಜ್ಯ ಗೃಹ ಇಲಾಖೆ ಘೋಷಿಸಿದಂತೆ ಮಹಾರಾಷ್ಟ್ರದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕರನ್ನಾಗಿ ರಶ್ಮಿ ಶುಕ್ಲಾರವರನ್ನು ನೇಮಕ ಮಾಡಿದ್ದಾರೆ. ಅದೇ ರೀತಿ ಇವರು ಪ್ರಸ್ತುತ ಮಹಾರಾಷ್ಟ್ರದ ಮಹಿಳಾ ಪೊಲೀಸ್ ಮಹಾನಿರ್ದೇಶಕರಾಗಿರುವುದಕ್ಕಿಂತ ಮೊದಲು ಸಶಸ್ತ್ರ ಸೀಮಾ ಬಲದ ಡೈರೆಕ್ಟರ್ ಜನರಲ್ ಆಗಿದ್ದರು. ಅದೇ ರೀತಿ ಈ ಡಿಜಿಪಿ ಹುದ್ದೆಯು ಒಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತ್ಯುನ್ನತ ಶ್ರೇಣಿಯ ಒಂದು ಪೊಲೀಸ್ ಅಧಿಕಾರಿಗಳ ಹುದ್ದೆಯಾಗಿದೆ. ಅದೇ ರೀತಿ ದೇಶದ ಮೊದಲ ಮತ್ತು ಮಹಿಳಾ ಪೊಲೀಸ್ ಮಹಾನಿರ್ದೇಶಕರನ್ನಾಗಿ ಕಾಂಚನಾ ಚೌಧರಿ ಭಟ್ಟಾಚಾರ್ಯರು ಆಯ್ಕೆಯಾಗಿದ್ದರು. ಇವರು ಉತ್ತರಾಖಂಡದ ಡಿಜಿಪಿಯಾಗಿ ಕಾರ್ಯನಿರ್ವಹಿಸಿದರು. ಅದೇ ರೀತಿ ಕರ್ನಾಟಕದ ಮೊದಲ ಮಹಿಳಾ ಡಿಜಿಪಿ ನೀಲಮಣಿ ಎನ್ ರಾಜು. ಎರಡನೇ ಕ್ವಶನ್, ವಿಶ್ವದಲ್ಲಿ ಅತಿ ಹೆಚ್ಚಿನ ತಾಪಮಾನವಾದ ವರ್ಷ ಯಾವುದು? ಇದರ ಆಪ್ಷನ್: ಎ. 2021, ಬಿ. 2023, ಸಿ. 1946, ಡಿ. 1993. ಇದರ ಉತ್ತರ ಬಿ. 2023. ಇತ್ತೀಚೆಗೆ 2023ನೇ ವರ್ಷವು ವಿಶ್ವ ಕಂಡ ಅತ್ಯಂತ ಹೆಚ್ಚಿನ ತಾಪಮಾನವಾದ ವರ್ಷವೆಂದು ಯುರೋಪಿಯನ್ ವಿಜ್ಞಾನಿಗಳು ಇತ್ತೀಚೆಗೆ ಖಚಿತಪಡಿಸಿದ್ದಾರೆ. ಈ 2023ರ ಸರಾಸರಿ ತಾಪಮಾನ 14.98 ಡಿಗ್ರಿ ಸೆಲ್ಸಿಯಸ್. ಈ ತಾಪಮಾನವು 1991ರಿಂದ 2020ರವರೆಗಿನ ಸರಾಸರಿ ತಾಪಮಾನಕ್ಕಿಂತ 0.6 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗಿದೆ ಎಂದು ಇತ್ತೀಚೆಗೆ ಯುರೋಪಿಯನ್ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅದೇ ರೀತಿ ವಿಶ್ವದಲ್ಲಿ ಅತಿ ಹೆಚ್ಚು ತಾಪಮಾನವಾದ ಸ್ಥಳ ಲಿಬಿಯಾ ದೇಶದ ಅಲ್ ಅಜಿಜಿಯಾ ಎಂಬಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶವು ಕಂಡುಬರುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಸ್ಥಳ ರಾಜಸ್ಥಾನದ ಗಂಗಾನಗರ್ ಎಂಬಲ್ಲಿ ದಾಖಲಾಗುತ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಸ್ಥಳ ರಾಯಚೂರು ಜಿಲ್ಲೆಯಲ್ಲಿ. ಅದೇ ರೀತಿ 400 ವರ್ಷಗಳಿಂದ ಮಳೆ ಪಡೆಯದೇ ಇರುವ ಒಂದು ಪ್ರದೇಶ ಅಟ್ಕಾಮ ಮರುಭೂಮಿಯಲ್ಲಿ 400 ವರ್ಷಗಳಿಂದ ಮಳೆ ಬಂದಿರಲಿಲ್ಲ. ಇದು ಅಟ್ಕಾಮ ಮರುಭೂಮಿಯು ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಮೂರನೇ ಕ್ವಶನ್, ಉಗ್ರಂ ಅಸ್ತ್ರ ಎಂಬುದು ಒಂದು. ಇದರ ಆಪ್ಷನ್ಸ್: ಎ. ರಾಕೆಟ್, ಬಿ. ಕ್ಷಿಪಣಿ, ಸಿ. ರೈಫಲ್, ಡಿ. ವಿಮಾನ. ಇದರ ಉತ್ತರ ಸಿ. ರೈಫಲ್. ಇತ್ತೀಚೆಗೆ ಉಗ್ರಂ ಎಂಬುವ ಒಂದು ಅತ್ಯಾಧುನಿಕ ಸ್ವದೇಶಿ ಅಸ್ಟಲ್ ರೈಫಲ್ ವಾಗಿದ್ದು, ಇದನ್ನು ಖಾಸಗಿ ಉದ್ಯಮಗಳ ಪಾಲುದಾರರ ಸಹಯೋಗದೊಂದಿಗೆ DRDO ಈ ಉಗ್ರಂ ರೈಫಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಈ DRDOದ ಇದೊಂದು ಉಪಕ್ರಮವು ಖಾಸಗಿ ಉದ್ಯಮದ ಸಹಭಾಗಿತ್ವದಲ್ಲಿ ಒಂದು ಸ್ವದೇಶೀಯ ಶಸ್ತ್ರಾಸ್ತ್ರಗಳ ಅಭಿವೃದ್ಧಿ ಮತ್ತು ಉತ್ಪಾದನೆಯಲ್ಲಿ ಭಾರತ ಬೆಳೆದಿರುವ ಸಾಮರ್ಥ್ಯಗಳಿಗೆ ಇದೊಂದು ಸಾಕ್ಷಿಯಾಗಿದೆ. ನೆಕ್ಸ್ಟ್ DRDO ಕುರಿತು. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದು ಸ್ಥಾಪನೆಯಾಗಿದ್ದು 1958ರಲ್ಲಿ. ಇದರ ಕೇಂದ್ರ ಕಚೇರಿಯು ನವದೆಹಲಿಯಲ್ಲಿದೆ. ನೆಕ್ಸ್ಟ್ ನಾಲ್ಕನೇ ಕ್ವಶನ್, ಫ್ರಂಜ್ ಬೆಕನ್ಬಾರ್ ರವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಇದರ ಆಪ್ಷನ್ಸ್: ಎ. ಫುಟ್ಬಾಲ್, ಬಿ. ಕ್ರಿಕೆಟ್, ಸಿ. ಚೆಸ್, ಡಿ. ಬೇಸ್ಬಾಲ್. ಇದರ ಉತ್ತರ ಎ. ಫುಟ್ಬಾಲ್. ಇತ್ತೀಚೆಗೆ ಒಬ್ಬ ಜರ್ಮನಿಯ ದಿಗ್ಗಜ ಫುಟ್ಬಾಲ್ ಆಟಗಾರರಾದ ಫ್ರಾಂಜ್ ಬೆಕನ್ಬಾರ್ ರವರು ನಿಧನರಾಗಿದ್ದಾರೆ. ಇವರು ಒಬ್ಬ ಹೆಸರಾಂತ ಫುಟ್ಬಾಲ್ನಲ್ಲಿ ಕೈಸರ್ ಅಂದರೆ ಸಾಮ್ರಾಟ ಎಂಬ ಖ್ಯಾತಿಯ ನಾಮರಾಗಿದ್ದರು. ಇವರ ನಾಯಕತ್ವದಲ್ಲಿ ಜರ್ಮನಿಯು 1974ರಲ್ಲಿ ಫುಟ್ಬಾಲ್ ವಿಶ್ವಕಪ್ ನಲ್ಲಿ ನೆದರ್ಲ್ಯಾಂಡ್ ವಿರುದ್ಧ ಫೈನಲ್ ಅನ್ನು ಗೆದ್ದಿತ್ತು. ನೆಕ್ಸ್ಟ್ ಐದನೇ ಕ್ವಶನ್, ನಾಡೋಜ ಪ್ರಶಸ್ತಿಯನ್ನು ಯಾವ ವಿಶ್ವವಿದ್ಯಾಲಯ ನೀಡುತ್ತದೆ? ಇದರ ಆಪ್ಷನ್ಸ್: ಎ. ಕರ್ನಾಟಕ ವಿಶ್ವವಿದ್ಯಾಲಯ, ಬಿ. ಕಲಬುರಗಿ ವಿಶ್ವವಿದ್ಯಾಲಯ, ಸಿ. ವಿಶ್ವೇಶ್ವರಯ್ಯ ವಿಶ್ವವಿದ್ಯಾಲಯ, ಡಿ. ಹಂಪಿ ವಿಶ್ವವಿದ್ಯಾಲಯ. ಇದರ ಉತ್ತರ ಡಿ. ಹಂಪಿ ವಿಶ್ವವಿದ್ಯಾಲಯ. ಈ 2023ನೇ ನಾಡೋಜ ಪ್ರಶಸ್ತಿಯನ್ನು ಇತ್ತೀಚೆಗೆ 3 ವ್ಯಕ್ತಿಗಳಿಗೆ ನೀಡಲಾಗಿದೆ. ಒಂದನೇದು ಬೀದರ್ ಜಿಲ್ಲೆಯ ಬಾಲ್ಕಿ ಹಿರೇಮಠ ಸಂಸ್ಥಾನದ ಬಸಲಿಂಗ ಪಟ್ಟದೇವರಿಗೆ. ಎರಡನೇದು ಆಂಧ್ರ ಪ್ರದೇಶದ ವಿಜಯನಗರದ
ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಪ್ರೊಫೆಸರ್ ತೇಜಸ್ವಿ ವಿ ಕಟ್ಟಿಮನಿ ಅವರಿಗೆ ಮತ್ತು ತುಮಕೂರಿನ ಪ್ರೊಫೆಸರ್ ಎಸ್.ಸಿ. ಶರ್ಮಾರ್ ಅವರಿಗೆ ಈ ನಾಡೋಜ ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡಲಾಗಿದೆ. ಈ ನಾಡೋಜ ಪ್ರಶಸ್ತಿಯು ಒಂದು ಭಾರತದ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ವಿವಿಧ ಕ್ಷೇತ್ರಗಳಲ್ಲಿ ಅವರ ಕೊಡುಗೆಗಳ ಒಂದು ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಪ್ರತಿ ವರ್ಷವೂ ಈ ಪ್ರಶಸ್ತಿಯನ್ನು ನೀಡುತ್ತದೆ. ಅದೇ ರೀತಿ ನಾಡೋಜ ಪ್ರಶಸ್ತಿ ಕುರಿತು ಈ ಪ್ರಶಸ್ತಿ ಸ್ಥಾಪನೆಯಾಗಿದ್ದು 1991ರಿಂದ. ಇದನ್ನು ನೀಡುವ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯ. ಈ ಹಂಪಿ ವಿದ್ಯಾಲಯವು ಕರ್ನಾಟಕದ ಮೊದಲ ಕನ್ನಡ ವಿಶ್ವವಿದ್ಯಾಲಯವಾಗಿದೆ. ಈ ಪ್ರಸ್ತುತ ಹಂಪಿ ವಿಶ್ವವಿದ್ಯಾಲಯವು ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್, 6ನೇ ಕ್ವಶನ್. ಇತ್ತೀಚೆಗೆ ಫ್ರಾನ್ಸ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಇದರ ಆಪ್ಷನ್ಸ್: ಎ. ಜೀನ್ ಕ್ಯಾಸ್ಟೆಕ್ಸ್, ಬಿ. ಎಲಿಜಬೆತ್ ಬೋರ್ನ್, ಸಿ. ಗ್ಯಾಬ್ರಿಯಲ್ ಅಟಲ್, ಡಿ. ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಇದರ ಉತ್ತರ ಸಿ. ಗ್ಯಾಬ್ರಿಯಲ್ ಅಟಲ್. ಇತ್ತೀಚೆಗೆ ಫ್ರಾನ್ಸ್ನ ಪ್ರಧಾನಿಯಾದ ಎಲಿಜಬೆತ್ ಬೋರ್ನ್ ರವರು ರಾಜೀನಾಮೆ ನೀಡಿದ ಕಾರಣಕ್ಕಾಗಿ ಗ್ಯಾಬ್ರಿಯಲ್ ಅಟಲ್ ಅವರು ಫ್ರಾನ್ಸ್ ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಾರೆ. ಇವರು ಫ್ರಾನ್ಸ್ ದೇಶದ ಅತಿ ಕಿರಿಯ ವಯಸ್ಸಿನ ಪ್ರಧಾನ ಮಂತ್ರಿಗಳಾಗಿದ್ದಾರೆ. ಅದೇ ರೀತಿ ಫ್ರಾನ್ಸ್ ದೇಶದ ಕುರಿತು, ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್. ಇದರ ಸಂಸತ್ತು ಫ್ರಾನ್ಸ್ನ ಸಂಸತ್ತು. ಇದರ ಕರೆನ್ಸಿ ಫ್ರಾನ್ಸ್ನ ಫ್ರಾಂಕ್. ಇಲ್ಲಿಯ ಸರ್ಕಾರ ಒಂದು ಏಕೀಕೃತ ಅರೆ ಅಧ್ಯಕ್ಷೀಯ ಗಣರಾಜ್ಯ ಸರ್ಕಾರವಾಗಿದೆ. ಅಂದರೆ ಇಲ್ಲಿ ಅಧ್ಯಕ್ಷರ ಆಡಳಿತ ಕಂಡುಬರುತ್ತದೆ. ಪ್ರಸ್ತುತ ಇರುವ ಅಧ್ಯಕ್ಷರು ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಅದೇ ರೀತಿ ಫ್ರಾನ್ಸ್ ಕ್ರಾಂತಿ ನಡೆದಿದ್ದು 1789ರಲ್ಲಿ. ನೆಕ್ಸ್ಟ್ ಕ್ವಶನ್, 7ನೇ ಕ್ವಶನ್. ಇತ್ತೀಚೆಗೆ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದರ ಆಪ್ಷನ್: ಎ. ಚಿರಾಗ್ ಶೆಟ್ಟಿ, ಬಿ. ಸಾತ್ವಿಕ್ ಸಾಯಿರಾಜ್, ಸಿ. ರಿಂಕಿ ರೆಡ್ಡಿ, ಡಿ. ಮೇಲಿನ ಎಲ್ಲರಿಗೂ. ಇದರ ಉತ್ತರ ಡಿ. ಮೇಲಿನ ಎಲ್ಲರಿಗೂ. ಇತ್ತೀಚೆಗೆ ಈ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಭಾರತದ ಅಥ್ಲೆಟ್ಗಳಿಗೆ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಅದರಲ್ಲಿ ಈ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಯನ್ನು 3 ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಸ್ಥಾಪನೆಯಾಗಿದ್ದು 1990 ಅಥವಾ 92ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದು ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಅತ್ಯುನ್ನತ ಪ್ರಶಸ್ತಿಯಾಗಿದೆ.